Moga Sagura, Dev Kubara, Jesu Krista Sodvandara, Kargani Varnara, Sargavat Varnara. ಈ ತನಕ ನಮಗೆ ಚರ್ಚಿಗೆ ಮತ್ತು ಸಭಾಭವನಕ್ಕೆ ಒಂದೇ ಗೇಟ್ ಇತ್ತು. ಈಗ ನಾವು ಕೆಲಸ ನೆಕ್ಸ್ಟ್ ವೀಕ್ ನಾವು ಪ್ರಾರಂಭಿಸ್ತೇವೆ ಕೆಲಸ. ಇಲ್ಲಿ ರೋಡ್ ಕಾಣ್ತದೆ, ಈ ರೋಡ್ ಸೀದಾ ಅಲ್ಲಿ ಹೈವೇಗೆ ಹೋಗ್ತದೆ. ಕಳೆದ 3 ವರ್ಷಗಳಿಂದ ಈ ಅತಿ ಬಡವರಿಗೆ ಮನೆ ಏನು ಸರಿಯಾಗಿರ್ಲಿಲ್ಲ, ಅವರಿಗೆ ಮನೆ ಕಟ್ಟುವ ಕೆಲಸ ಆಗಿದೆ. 5 ಮನೆಗಳು, ಒಂದು ಕೆಲವು ಅದರಲ್ಲಿ ಒಂದು 3 ಮನೆ ನವೀಕರಣ, 1-2 ಮನೆ ಹೊಸತಾಗಿ ಕಟ್ಟಿಸಿ ಕೊಟ್ಟಿದ್ದೇವೆ. ಇಲ್ಲಿನ ಗುಣಮಟ್ಟದ ವಿದ್ಯಾಭ್ಯಾಸ ನೋಡಿ ಈಗಲೂ ಕೂಡ ತುಂಬ ಮಂದಿ ಈ ಕಡೆ ಬಂದಿರ್ತಾರೆ. ನಮಸ್ಕಾರ. ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿರೋದು ಅನುಗ್ರಹ ಚರ್ಚ್. ಅದರ ಜೊತೆಗೆ ಅನುಗ್ರಹ ಶಿಕ್ಷಣ ಸಂಸ್ಥೆ ಕೂಡ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಬೇರೆ ಬೇರೆ ಕಡೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಬಂದು ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ಉತ್ತಮ ಗುಣಮಟ್ಟದ ಶಿಕ್ಷಣ, ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಫೆಸಿಲಿಟೀಸ್ಗಳು ಅನುಗ್ರಹ ಕಾಲೇಜಿನಲ್ಲಿದೆ. ಅನುಗ್ರಹ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ವಿಶ್ವವಿಖ್ಯಾತವನ್ನು ಪಡಿತಾ ಇದೆ. ಪ್ರಮುಖವಾಗಿ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈಗ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಚರ್ಚ್ ವಿಚಾರಕ್ಕೆ ಬಂದಾಗ ಚರ್ಚ್ ಕೂಡ ಉತ್ತಮ ರೀತಿಯಲ್ಲಿ ಸೇವಾ ಕಾರ್ಯಗಳ ಮೂಲಕ ಹೆಸರುವಾಸಿಯನ್ನು ಪಡೆದಿದೆ. ಈ ಚರ್ಚ್ ಮೂಲಕ ಅನೇಕ ಕೆಲಸಗಳು ಕೂಡ ಆಗ್ತಾ ಇದೆ. ಈ ಚರ್ಚ್ನ ಮುಖ್ಯಸ್ಥರು ವಂದನೀಯ ಸ್ವಾಮಿ ಎಬೆಲ್ ಲೋಬೋ ಅವರು ನಮ್ಮ ಜೊತೆಗಿದ್ದಾರೆ. ಅತ್ಯಂತ ಮೃದು ಸ್ವಭಾವ. ಅವರು ಬಂದಮೇಲೆ ಅನುಗ್ರಹ ಚರ್ಚ್ನ ಮತ್ತು ಅನುಗ್ರಹ ಶಾಲೆ ಮತ್ತು ಕಾಲೇಜಿನ ಅನೇಕ ಕಾರ್ಯಗಳು ನಡೀತಾ ಇದೆ. ಉತ್ತಮ ರೀತಿಯಲ್ಲಿ ಸಾಧನೆ ಕೂಡ ಆಗ್ತಾ ಇದೆ. ಫಾದರ್, ಪ್ರಮುಖವಾಗಿ ನೀವು ಬಂದಾದ್ಮೇಲೆ ಈ ಚರ್ಚ್ ಆಗಿರ್ಬೋದು ಅಥವಾ ಈ ಶಿಕ್ಷಣ ಸಂಸ್ಥೆ ಆಗಿರ್ಬೋದು ಒಂದು ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ, ಅಭಿವೃದ್ಧಿ ಹೊಂದ್ತಾ ಇದೆ ಅಂತ ಸಾರ್ವಜನಿಕವಾಗಿ ಮಾತುಕತೆ ಬರ್ತಾ ಇದೆ. ಏನ್ ಹೇಳಲಿಕ್ಕೆ ಬಯಸ್ತಿದ್ರು? ಹೌದು, ಈಗ ನಾನು ಬಂದು ಸಾಧಾರಣ 8 ತಿಂಗಳಾಗ್ತದೆ. ಬಂದಾಗಿನಿಂದ ಏನು ಬಾಕಿ ಇದ್ದ ಎಲ್ಲ ಕೆಲಸಗಳು ಯಾವುದಕ್ಕೆ ಗಮನ ಕೊಡಬೇಕಿತ್ತು ಅದು ಸ್ವಲ್ಪ ನಾನು ಗಮನ ಕೊಟ್ಟೆ ಅಷ್ಟೇ. ಎಲ್ಲರ ಇಲ್ಲಿ ಜನರ ಒಂದು ಉತ್ತೇಜನ ಕೂಡ ಇದೆ, ಮಕ್ಕಳಲ್ಲಿ ಕೂಡ ಒಂದು ಕಲಿಯುವ ಉತ್ಸಾಹ ಇದೆ. ಅದಕ್ಕೋಸ್ಕರ ಏನು ಬಾಕಿ ಇದೆ ಮಾಡಲಿಕ್ಕೆ ಅಂಥದ್ದು, ಲೈಬ್ರರಿ ಆಗ್ಬೋದು, ಲ್ಯಾಬೊರೇಟರಿ ಆಗ್ಬೋದು, ಗ್ರೌಂಡ್ ಎಕ್ಸ್ಟೆನ್ಷನ್ ಆಗ್ಬೋದು, ಅಥವಾ ಮಕ್ಕಳಿಗೆ ಬೇರೆ ಬೇರೆ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಕರ್ಕೊಂಡು ಹೋಗ್ಬೋದು ಅಂಥದ್ದೆಲ್ಲ ಏನು ಸಮಯಕ್ಕೆ ತಕ್ಕಂತೆ ಅದೊಂದು ಪ್ಲಾನ್ ಮಾಡಿದ ವಿಷಯ ಅಲ್ಲ. ಏನು ಅಗತ್ಯ ಇದೆ ಮತ್ತೆ ಈಗಿನ ಕಾಲಕ್ಕೆ ಅವಶ್ಯಕತೆ ಅಂತ ಕೆಲಸವನ್ನು ಇಲ್ಲಿ ನಾವು ನೆರವೇರಿಸ್ತಾ ಇದ್ದೇವೆ. ಎಲ್ಲರ ಸಹಕಾರ ಇದಕ್ಕೆ ಇದೆ. ಸಹಕಾರ ಇದೆ ಅಂತ. ಈಗ ಚರ್ಚ್ನ ರಿನೋವೇಷನ್ ಕಾರ್ಯ ಕೂಡ ನಡೀತಾ ಇದೆ. ಹೌದು. ಏನ್ ಮಾಡ್ಲಿಕ್ಕೆ ಪ್ಲಾನ್ ಇದೆ? ಈಗ ಏನ್ ಮಾಡುವ? ಚರ್ಚಿನ ರೆನೋವೇಷನ್ ಅಂತ ಹೇಳಿದ್ರೆ ಸ್ವಲ್ಪ ರಿಪೇರಿ ಕೆಲಸ ಇತ್ತು, ಅದಕ್ಕೆ ನಾವು ಹೊರಟದ್ದು. ಈಗ ಹೊರಡುವಾಗ ಎಂಜಿನಿಯರ್ ಬಂದು ಎಲ್ಲ ತಪಾಸಣೆ ಮಾಡುವಾಗ ಅದು ಮುಂದಿನ ಗೋಪುರ ಸ್ವಲ್ಪ ಅಲುಗಾಡ್ತಿತ್ತು, ಅದು ಕ್ರ್ಯಾಕ್ ಬಿದ್ದಿತ್ತು. ಅದು ನೀವು ಮೊದಲು ಚೇಂಜ್ ಮಾಡ್ಬೇಕಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಸ್ವಲ್ಪ ಬಜೆಟ್ ಮಾಡಿ ಈ ಒಂದು ಸ್ವಲ್ಪ ಕೆಲಸ ಸ್ವಲ್ಪ ಅರ್ಜೆಂಟ್ ಇತ್ತು. ಅದು 1-2-3 ವರ್ಷದಲ್ಲಿ ಏನು ಹಾನಿ ಒಳಗಾಗದಂತೆ ಈಗಲೇ ಶುರು ಮಾಡಿದ್ರೆ ಒಳ್ಳೇದಂತ. ಜನರ ಮುಂದೆ ಇಡುವಾಗ ನಮ್ಮ ಚರ್ಚಿನಲ್ಲೆಲ್ಲ ಸಮಿತಿಗಳೆಲ್ಲ ಇವೆ, ಹುದ್ದೆದಾರರೆಲ್ಲ ಎಲ್ಲರ ಸಹಕಾರ ಆದಿತ್ತು, ಅದು ಬೇಗನೆ ಕೆಲಸ ಮಾಡುವ ಅಂತ ಹುರಿದುಂಬಿಸಿದ್ದು. ಹಾಗೆ ನಾವು ಈ ಒಂದು ಹಳತು ಗೋಪುರವನ್ನು ಈಗ ನಾವು ಆಲ್ರೆಡಿ ಕೆಡವಿ ಹಾಕಿದ್ದೇವೆ. ಈಗ ಅದಕ್ಕೊಂದು ಹೊಸರ ಫ್ರಂಟ್ ಫಸಾಡ್ ಗೋಪುರ ಅಂತ ಹೇಳ್ತೇವೆ, ಅದು ಈಗ ಕಟ್ತಾ ಇದ್ದೇವೆ. ಮತ್ತು ಒಳಗಡೆ ನಮಗೆ ನಮ್ಮ ಪೂಜೆ ಅಂತ ಹೇಳಿದ್ರೆ ಎಲ್ಲರಿಗೆ ತುಂಬಾ 1 ಗಂಟೆ 1.5 ಗಂಟೆ ಎಲ್ಲ ಆಲಿಸ್ಲಿಕ್ಕೆ ಇದೆ, ಬೈಬಲ್ ಪಠಣ ಇದೆ, ಎಲ್ಲರೂ ಕೂತ್ಕೊಳ್ಳಿಕ್ಕೆ ಎಲ್ಲ ಅದು ಅವಕಾಶ ಬೇಕಾಗ್ತದೆ. ಬೆಂಚುಗಳಿವೆ, ಇನ್ನು ಕೂಡ ಸ್ವಲ್ಪ ಮೊಣಕಾಲು ಹಾಕ್ಲಿಕ್ಕೆ ನೀಲರ್ಸ್ ಬೆಂಚಸ್ ನಾವು ಮಾಡಲಿದ್ದೇವೆ. ಮತ್ತು ಏನು ಗರ್ಭಗುಡಿ ಇದೆ ಚರ್ಚಿನದ್ದು, ಅಲ್ಲಿ ಸ್ವಲ್ಪ ನಮಗೆ ಸ್ಥಳಾವಕಾಶ ಕಡಿಮೆ ಇದೆ, ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡುದು, ಸ್ವಲ್ಪ ಅದಕ್ಕೆ ಬಾಗಿಲಿನ ವ್ಯವಸ್ಥೆ ಎಲ್ಲ ಅದು ಮಾಡಬೇಕು ಅನ್ನೋ ಯೋಚನೆ ಇದೆ. ಈಗ ಚರ್ಚ್ ಮೂಲಕ ಏನಾದರೂ ಸೇವಾ ಕಾರ್ಯಕ್ರಮಗಳು ಏನೆಲ್ಲ ನಡೀತಾ ಇದೆ ಸದ್ಯಕ್ಕೆ? ಚರ್ಚ್ ಮೂಲಕ ಸೇವಾ ಕಾರ್ಯಕ್ರಮ ನಡೀತೇವೆ. ಪ್ರತ್ಯೇಕವಾಗಿ ಕಳೆದ 3 ವರ್ಷಗಳಿಂದ ಈ ಅತಿ ಬಡವರಿಗೆ ಮನೆ ಏನು ಸರಿಯಾಗಿರ್ಲಿಲ್ಲ, ಅವರಿಗೆ ಮನೆ ಕಟ್ಟುವ ಕೆಲಸ ಆಗಿದೆ. 5 ಮನೆಗಳು, ಒಂದು ಕೆಲವು ಅದರಲ್ಲಿ ಒಂದು 3 ಮನೆ ನವೀಕರಣ, 1-2 ಮನೆ ಹೊಸತಾಗಿ ಕಟ್ಟಿಸಿ ಕೊಟ್ಟಿದ್ದೇವೆ. ಹಾಗೇನೆ ಎಜುಕೇಶನ್ ಬಗ್ಗೆ ಬಡ ಮಕ್ಕಳಿಗೆ ನಾವು ಯಾವಾಗಲೂ ಸಹಾಯ ಮಾಡ್ತೇವೆ, ಮತ್ತು ಕನ್ಸೆಷನ್ ರೂಪದಲ್ಲಿ ಅಗತ್ಯವಿದೆ ಅವರಿಗೆ. ಎಲ್ಲರಿಗೂ ಕೊಟ್ಟು ನಮಗೆ ಸಂಸ್ಥೆ ನಡೆಸಲಿಕ್ಕೆ ಕಷ್ಟ. ಮತ್ತೆ ಇಂಥ ಪ್ರೋಗ್ರಾಮ್ಗಳು, ವೆಲ್ಫೇರ್ ಎಂತ ಮುಂದಾಳುತನದ ವಿಷಯ ಆಗ್ಬೋದು ಅಂತ ಟಾಕ್ಗಳು, ಮತ್ತೆ ಮೆಡಿಕಲ್ ಕ್ಯಾಂಪ್ನಂತ ವ್ಯವಸ್ಥೆಗಳು, ಹಾಗೆ ಏನು ಜನರಿಗೆ ಸ್ಪಂದನೆ ಬೇಕು, ಮತ್ತೆ ಅಪ್ಡೇಷನ್ ನಮ್ಮ ಸಂವಿಧಾನದ ಬಗ್ಗೆ ಆಗಲಿ ಬೇರೆ ವಿಚಾರಗಳ ಬಗ್ಗೆ ಅದನ್ನು ನಾವು ಮಾಡ್ತಾ ಇದ್ದೇವೆ. ಅವರಿಗೆಲ್ಲ ಆ ರೀತಿಯ ಸೇವೆಗಳು ಚರ್ಚ್ ಮೂಲಕ ನಡೀತಾ ಚರ್ಚ್ ಮೂಲಕ ನಡೀತಾ ಇವೆ.
ಮತ್ತು ನಮ್ದು ಸ್ಥಳೀಯವಾಗಿ ಈ ನಮ್ಮ ಚರ್ಚ್ ಏರಿಯಾ ಅಂತ ಹೇಳಿದ್ರೆ ಸಾಧಾರಣ ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದಿಂದ ಇದು ಒಂದು ಕೊನೆಯ ಚರ್ಚ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ವೈಸ್. ಇದರ ಮುಂದೆ ನಮಗೆ ಧರ್ಮ ಪ್ರಾಂತ್ಯ ಲೆಕ್ಕದಲ್ಲಿ ಚಿಕ್ಕಮಗಳೂರು ಧರ್ಮ ಪ್ರಾಂತ್ಯ ಬರ್ತದೆ. ಅದು ಕೂಡ ಮಧ್ಯದಲ್ಲಿ ನಮ್ಮ ಫ್ಯಾಮಿಲೀಸ್ ಕಡಿಮೆ ಮತ್ತು ಘಟ್ಟ ದಾಟಿ ಹೋಗ್ಬೇಕು. ಹಾಗೆ ಇಲ್ಲಿ ನಮಗೆ ಸ್ವಲ್ಪ ಡಿಸ್ಟೆನ್ಸ್, ಇಲ್ಲಿಂದ ಮಂಗಳೂರಿಗೆ ಒಂದು 70 ಕಿಲೋಮೀಟರ್ ಇದೆ. ಹೀಗಿರುವಾಗ ಮನೆಗಳು ಕೂಡ ಸ್ವಲ್ಪ ವಿರಳ ಈ ಕಡೆ. ಸಾಧಾರಣ ಒಂದು 10 ಕಿಲೋಮೀಟರ್ ಪರಿಧಿಯಲ್ಲಿ ನಮ್ಮ ನಾವು ವಿಚಾರಣಾ ಕೇಂದ್ರ ಪ್ಯಾರಿಸ್ ಅಂತ ಹೇಳ್ತೇವೆ, ವಿಚಾರಣಾ ಕೇಂದ್ರಕ್ಕೆ ಸೇರಿರ್ತವೆ. ಅವಾಗ ನಾವು ಒಂದು ವಾರ್ಡ್ ಅಂತ ವಿಂಗಡಣೆ ಮಾಡಿದ್ದೇವೆ. ನಮ್ಮ ಈ ಚರ್ಚಿಗೆ 11 ವಾರ್ಡ್ಗಳಿವೆ ಏರಿಯಾಕ್ಕೆ ಅನುಗುಣವಾಗಿ. ಆ ವಾರ್ಡ್ಗಳಲ್ಲಿ ಜನ ತಿಂಗಳಿಗೊಮ್ಮೆ ಸೇರ್ತಾರೆ. ಅವರ ಏನು ಅವಶ್ಯಕತೆ ಅಗತ್ಯಗಳಿವೆ ಅದನ್ನ ಅಲ್ಲೇ ನೆರವೇರಿಸಲಿಕ್ಕೆ ನಾವು ನೋಡ್ತೇವೆ. ಮತ್ತು ಜಾಸ್ತಿ ಅಗತ್ಯ ಬಿದ್ರೆ ಅದನ್ನು ಈ ಮೇನ್ ವಿಚಾರಣಾ ಕೇಂದ್ರಕ್ಕೆ ತಂದು ಡಿಸ್ಕಸ್ ಮಾಡಿ ನಾವು ಏನ್ ಮಾಡ್ಬೋದು ಅದರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಓಕೆ, ಈಗ ಚರ್ಚ್ ಬಗ್ಗೆ ಮಾತಾಡಿದ್ವಿ. ಈಗ ಶಿಕ್ಷಣ ಸಂಸ್ಥೆ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಒಂದು ಶಿಕ್ಷಣ ಸಂಸ್ಥೆ. ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ. ಬರೀ ಬೆಳ್ತಂಗಡಿ ತಾಲೂಕಲ್ಲ, ಈ ಕಡೆ ಚಿಕ್ಕಮಗಳೂರು ಆಗಿರ್ಬೋದು, ಮಂಗಳೂರು ಅವರು. ಯಾಕಂತ ಹೇಳಿದ್ರೆ ಅನುಗ್ರಹ ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ, ಅದ್ರ ಜೊತೆಗೆ ಮೌಲ್ಯಾಧಾರಿತ ಶಿಕ್ಷಣ ಇರುತ್ತೆ. ಮತ್ತು ಅದು ಕೂಡ ಈ ಗ್ರಾಮೀಣ ಭಾಗದಲ್ಲಿ ಇರೋದ್ರಿಂದ ಅತಿ ಒಂದು ಮೀಡಿಯಂ ಅಮೌಂಟ್ಗೂ ನಮಗೆ ಒಂದು ಒಳ್ಳೆ ಶಿಕ್ಷಣ ಸಿಗುತ್ತೆ ಅನ್ನುವಂಥದ್ದು. ಏನ್ ಹೇಳ್ತಾರೆ ಈ ಶಿಕ್ಷಣ ಸಂಸ್ಥೆ ಬಗ್ಗೆ? ಹೌದು, ಇದರ ಬಗ್ಗೆ ಚರಿತ್ರೆನೇ ಇಲ್ಲಿ ಹೇಳ್ತದೆ ಮತ್ತು ಹೆಚ್ಚಾಗಿ ಎಲ್ಲರೂ ಇದೇ ಮಾತಾಡುದು. ಒಳ್ಳೆ ಶಿಕ್ಷಣ ಆ ಒಂದು ವಿಚಾರವನ್ನು ನಾವು ಇಟ್ಟುಕೊಂಡಿದ್ದೇವೆ, ಅದೊಂದು ಪಾಲಿಸ್ಲಿಕ್ಕೆ. ಯಾವುದೇ ರೀತಿಯಲ್ಲಿ ಕುಂದುಕೊರತೆ ಇಂಥ ಒಂದು ಹೆಸರಿಗೆ ಬಾರದಾಗೆ ನಾವು ನೋಡ್ಕೊಳ್ತೇವೆ. ಅದು ಹೆಸರಿಗೆ ಕುಂದುಕೊರತೆ ಬರಬಾರದಂತಲ್ಲ, ಅದು ಒಂದು ನಮ್ಮ ಏನು ರಕ್ತದಲ್ಲಿ ಇದೆ ಅಂತ ಹೇಳ್ತೇವೆ. ನೋಡಿ, ಎಲ್ಲರೂ ಇಲ್ಲಿ ದುಡಿಯುವವರು ಆಗ್ಬೋದು, ಸಿಬ್ಬಂದಿ ಆಗ್ಬೋದು, ಇಲ್ಲಿ ಬಂದಂತ ಫಾದರ್ಸ್ ಆಗಿರ್ಬೋದು, ಇಲ್ಲಿನ ನಮ್ಮ ಆಡಳಿತ ಸಮಿತಿಯವರಾಗಬಹುದು, ಎಲ್ಲರಿಗೆ ಅದೊಂದು ಕಾಳಜಿ ಇದೆ. ಇದು ನಮ್ಮ ಶಾಲೆ, ಇವರು ನಮ್ಮ ಮಕ್ಕಳು, ಇದು ನಮ್ಮ ಊರಿದ್ದು, ಹಾಗೆ ಇದೆ, ಜವಾಬ್ದಾರಿ ಇದೆ. ಆ ಕಾಳಜಿ ಇರುವುದರಿಂದ ಅದು ಹಾಗೇನೆ ಮುಂದೆ ಹೋಗ್ತದೆ. ಹೊರಗಿನವರು ನಾವು ಯಾವುದಕ್ಕೂ ಸ್ಪರ್ಧೆಗೆ ಇಳಿದದ್ದೇ ಇಲ್ಲ. ಈಗಿನ ವಿಚಾರದಲ್ಲಿ ಸ್ಪರ್ಧೆಗಳಿವೆ ಅಂತ ಹೇಳ್ತಾರೆ ಶಿಕ್ಷಣ ಕ್ಷೇತ್ರಗಳಿಗೆ, ಸಂಸ್ಥೆಗಳಿಗೆಲ್ಲ. ಅಂತದಿಲ್ಲ. ನಮಗೆ ಇಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳು ತುಂಬಾ ಮಂದಿ ಇದ್ದಾರೆ. ಅವರ ಮಕ್ಕಳು ಕೂಡ ಇಲ್ಲಿ ಜಾಸ್ತಿ ಮಂದಿ ವಿದ್ಯಾರ್ಥಿಯನ್ನು ಮಾಡ್ತಾರೆ. ದೂರದ ಊರಿಂದ ಮೊದಲು ತುಂಬಾ ಇದ್ರು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಈಗ ಶಾಲೆಗಳು ಆಗಿವೆ. ಆದ್ರೆ ಇಲ್ಲಿನ ಗುಣಮಟ್ಟದ ವಿದ್ಯಾಭ್ಯಾಸ ನೋಡಿ ಈಗಲೂ ಕೂಡ ತುಂಬಾ ಮಂದಿ ಈ ಕಡೆ ಬಂದಿರ್ತಾರೆ. ಈ ಪರಿಸರದಲ್ಲಿ ತುಂಬಾ ಕೆಲವು PGs ಇವೆ, ಕೆಲವು ಹಾಸ್ಟೆಲ್ಸ್ ಇವೆ. ಅಲ್ಲಿ ಮಕ್ಕಳು ನಿಂತು ನಮ್ಮ ಶಾಲೆಗೂ ಕೂಡ ಬರ್ತಾರೆ. ನಾವು ಹಾಸ್ಟೆಲ್ ನಡೆಸುದಿಲ್ಲ, ಆದ್ರೆ ಇಲ್ಲಿ ಲೋಕಲಿ ಇದರ ಒಂದು ಮಾನ್ಯತೆ, ಇದರ ಒಂದು ಅವಶ್ಯಕತೆ ಮನಗೊಂಡು ಇಂತ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಎಲ್ಲ ಅಂದ್ರೆ ಇಲ್ಲಿ ಯಾರಾದ್ರೂ ಕಲಿತಾ ಇದ್ರೆ ಅವರಿಗೆ PG ವ್ಯವಸ್ಥೆ ಕೂಡ ಪಕ್ಕದಲ್ಲೇ ಇದೆ. ನಮ್ಮ ಕಾರ್ಯದಲ್ಲಿ ನಾವು ಅವರಿಗೆ ತೋರಿಸ್ಕೊಡ್ತೇವೆ. ಹೌದು. ಶಿಕ್ಷಣದ ಮುಖ್ಯ ಧ್ಯೇಯ ಅಂತ ಹೇಳಿದ್ರೆ ಮೌಲ್ಯಾಧಾರಿತ ಶಿಕ್ಷಣ. ಅದು ನಮ್ಮ ಅನುಗ್ರಹ ಶಾಲೆಯಲ್ಲಿ ಸಿಗುತ್ತೆ, ಕಾಲೇಜಿನಲ್ಲಿ ಸಿಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಅದ್ರ ಜೊತೆಗೆ ಮಕ್ಕಳಿಗೆ ಬೇರೆ ಬೇರೆ ಫೆಸಿಲಿಟೀಸ್ಗಳು, ಈಗ ಗ್ರೌಂಡ್ ಆಗಿರ್ಬೋದು, ಮತ್ತೆ ಬೇರೆ ಕಂಪ್ಯೂಟರ್ ಆಗಿರ್ಬೋದು, ಅದ್ರ ಜೊತೆಗೆ ಒಂದು ಸಭಾಭವನ ಕೂಡ ಇದೆ. ಎಲ್ಲವೂ ಕೂಡ ಅನುಗ್ರಹ ಶಾಲೆ ಸಿಗುತ್ತೆ. ಹೆಚ್ಚಾಗಿ ತುಂಬಾ ಶಾಲೆಗಳಿಗೆ ಇಂಥ ವ್ಯವಸ್ಥೆ ಇರುವುದಿಲ್ಲ. ಅದ್ರಾಗೆ ನಮ್ಮ ಶಾಲೆಗೆ ಹೆಸರಿದ್ದ ತರ ಅನುಗ್ರಹ ಶಾಲೆ, ದೇವರ ಅನುಗ್ರಹ, ನಮ್ಮ ಪೇಟ್ರನ್ ಸೈಂಟ್ ಆಂಟನಿ ಅಂತ, ಅವ್ರ ಮುಖಾಂತರ ಈ ದೇವರ ಅನುಗ್ರಹ, ಸದಾ ಅನುಗ್ರಹ ಸಿಕ್ಕಿದ ಒಂದು ಅನುಭವ ಇಲ್ಲಿ ಇರುವ ಎಲ್ಲರಿಗೆ ಸಿಗ್ತದೆ. ಅದರಿಂದಲೇ, ಮತ್ತೆ ನಮ್ಮ ಪ್ರಯತ್ನದಿಂದ ಅಲ್ಲ, ಇದು ದೇವರ ಅನುಗ್ರಹದಿಂದಲೇ ಸಮಯಕ್ಕೆ ಸರಿಯಾಗಿ ಬೇಕಾದಂತ ಏನು ಸಾಮಗ್ರಿಗಳು, ವ್ಯವಸ್ಥೆಗಳು, ಕಟ್ಟಡಗಳು ಆಗಿರ್ಬೋದು, ನೀವು ಹೇಳಿದಾಗೆ ಈ ಕಂಪ್ಯೂಟರ್ ಆಗಿರ್ಬೋದು, ಎಲ್ಲ ವ್ಯವಸ್ಥೆ ಬೇಕಾದಷ್ಟು ನಮಗೆ ಅವಶ್ಯಕತೆಗೆ ಸರಿಯಾಗಿ ಇದೆ ಈಗ. ಹೌದು, ಶಿಕ್ಷಣ ಸಂಸ್ಥೆ ಆಯ್ತು, ಚರ್ಚ್ ಆಯ್ತು, ಈಗ ಪ್ರಮುಖವಾಗಿ ಒಂದು ಸಭಾಭವನ ಕೂಡ ಇದೆ. ಮದುವೆ ಆಗೋರು, ರಿಸೆಪ್ಷನ್ ಮಾಡೋರು ಅಥವಾ ಎಂಗೇಜ್ಮೆಂಟ್ ಗಳನ್ನ ಮಾಡೋರು ಅನುಗ್ರಹ ಸಭಾಭವನದಲ್ಲಿ ಮಾಡ್ಬೋದು ಅಂತ ಏನ್ ಹೇಳ್ತೀರಾ? ಅದರ ಸಂದೇಶ. ಸಭಾಭವನ ಇದು ಕಟ್ಟಿ ಇದು 7ನೇ ವರ್ಷ. ಈ ಕಡೆಯಲ್ಲಿ ಇಂಥ ಒಂದು ಫುಲ್ ಪ್ಲೆಜ್ಡ್ ಸಭಾಭವನ ಕಡಿಮೆ ಇದ್ದವು. ಇದೆ, ಸಭಾಭವನಗಳು ಇವೆ. ಆದ್ರೆ ಇಲ್ಲಿ ಹೆಚ್ಚಾಗಿ ಜನರು ನೋಡುವುದು ಒಂದು ಕ್ವಾಟ್ ಪ್ಲೇಸ್, ಒಂದು ಮರಗಿಡಗಳ ಮಧ್ಯದಲ್ಲಿ ಒಂದು ಸಭಾಭವನ, ಮತ್ತೆ ಹೊರಗಡೆಯಿಂದ ವಾಯುಮಾಲಿನ್ಯ ಬಗ್ಗೆ ಅದರ ಬಗ್ಗೆ ಏನು ಉಪದ್ರ ಇಲ್ಲಿ ಇರುವುದಿಲ್ಲ. ಮತ್ತೆ ಒಂದು ನಮ್ಮ ಕಾರ್ಯಕ್ರಮ ಒಂದು ಎಲ್ಲೋ ಮಾರ್ಗದ ಬದಿಯಲ್ಲೆಲ್ಲ ಇದ್ರೆ ಅದು ಒಂದು ಸಂತೆಯಲ್ಲಿದ್ದಾಗ ಆಗ್ತದೆ. ಆದ್ರೆ ಇಲ್ಲಿ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಈ ನಮ್ಮ ಸಭಾಭವನದಲ್ಲಿ ಇದೆ. ಅದಕ್ಕೋಸ್ಕರ ಜನರು ಇಲ್ಲಿ ಕೇಳಿಕೊಂಡು ಬರ್ತಾರೆ. ಹೆಚ್ಚಾಗಿ ಈ ಮುಹೂರ್ತದ ದಿನಗಳು ಮತ್ತೆ ಒಳ್ಳೆ ದಿನಗಳು, ಆ ದಿನಗಳಲ್ಲಿ ತುಂಬಾ ರಶ್ ಇರ್ತದೆ. ಬೇಗ ಬಂದವರಿಗೆ ಸಿಗ್ತದೆ. ಅದೇನು ನಾವು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಾವು ಈ ಸಭಾಭವನದ ಮೂಲಕ ಒಳ್ಳೆ ಸೇವೆಯನ್ನು ಇಲ್ಲಿ ನೀಡ್ತಾ ಇದ್ದೇವೆ. ತುಂಬಾ ಮಂದಿಗೆ ಇಲ್ಲಿ ಒಂದು ಅವರ ಕಾರ್ಯಕ್ರಮ ಮಾಡಲು ಒಂದು ಮಾಡಿದ ಪ್ರತಿಯೊಬ್ಬರು ಕೂಡ ಇಲ್ಲಿ ಒಂದು ತೃಪ್ತಿಯನ್ನು ಅವ್ರು ಹೇಳ್ತಾರೆ. ಇಲ್ಲಿಯ ಯಾವುದು ವ್ಯವಸ್ಥೆ ಆಗಿರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಅಪ್ರೋಚ್ ಆಗ್ಬೋದು, ಎಲ್ಲವನ್ನು. ಈಗ ಈ ದಿನಗಳಲ್ಲಿ ನಾವು ಈ ತನಕ ನಮಗೆ ಚರ್ಚಿಗೆ ಮತ್ತು ಸಭಾಭವನಕ್ಕೆ ಒಂದೇ ಗೇಟ್ ಇತ್ತು. ಈಗ ನಾವು ಕೆಲಸ ನೆಕ್ಸ್ಟ್ ವೀಕ್ ನಾವು ಪ್ರಾರಂಭಿಸ್ತೇವೆ ಕೆಲಸ. ಇಲ್ಲಿ
ರೋಡ್ ಕಾಣ್ತದೆ, ಈ ಹೌದು. ರೋಡ್ ಸೀದಾ ಅಲ್ಲಿ ಹೈವೇಗೆ ಹೋಗ್ತದೆ. ಓಕೆ. ನೇರ ಒಂದು ಎಂಟ್ರಿ ಪ್ರವೇಶ ನಾವು ಈ ಹಾಲಿಗೆ ನಾವು ನೀಡಲು ಒಂದು ಪ್ಲಾನ್ ಮಾಡಿದ್ದೇವೆ. ಓಕೆ. ಇನ್ನು ಕೆಲವೇ ವರ್ಷಗಳಲ್ಲಿ 50ನೇ ವರ್ಷ ಕೂಡ ಈ ಶಿಕ್ಷಣ ಸಂಸ್ಥೆ ಪೂರೈಸ್ತಾ ಹೌದು. ಇದೆ. ಏನ್ ಹೇಳ್ತಾರೆ, ಏನ್ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ? 50ನೇ ವರ್ಷ ಸಾಗುವಾಗ ಫಸ್ಟ್ ಆಫ್ ಆಲ್ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಇಂಥ ಒಂದು ವ್ಯವಸ್ಥೆ ನೀಡಿದ್ದಕ್ಕಾಗಿ. ಯಾಕಂತ ಹೇಳಿದ್ರೆ 50 ಈ 40 ದಶಕಗಳ ಹಿಂದೆ ಇಲ್ಲಿ ಇಂಥದ್ದು ಯಾರು ಊಹಿಸಲು ಕೂಡ ಸಾಧ್ಯವಿರಲಿಲ್ಲ. ಇಲ್ಲೆಲ್ಲ ಗದ್ದೆಗಳೆಲ್ಲ ಇದ್ದವು, ಇದು ತೋಟ ಎಲ್ಲ ಮತ್ತೆ ಆದದ್ದು. ಮತ್ತೆ ಒಂದು ಪೇಟೆಯಿಂದ ಸ್ವಲ್ಪ ದೂರ ಉಜಿರೆ, ಇಲ್ಲಿಂದ 1 ಕಿಲೋಮೀಟರ್ ಚಿಲ್ಲರೆ ಇದೆ. ಇದೊಂದು ಈಗನೇ ಇತ್ತು ಕಾಡು ಗದ್ದೆಗಳ ಇಂಥ ಒಂದು ವ್ಯವಸ್ಥೆ ಆಗ್ಬೋದು ಯಾರು ಎನಿಸಲಿಲ್ಲ. ಅದಕ್ಕೆ ಇಷ್ಟು ವರ್ಷಗಳಲ್ಲಿ ಇಷ್ಟು ಬೆಳೆದಿದೆ. ಖಂಡಿತವಾಗಿ 50ನೇ ವರ್ಷದ ಸಂಭ್ರಮದಲ್ಲಿ ಇದು ಇನ್ನೂ ಕೂಡ ಬೆಳೀಲಿಕ್ಕೆ ಸಾಧ್ಯ ಇದೆ. ಯಾಕಂತ ಹೇಳಿದ್ರೆ ಜನರ ಪ್ರೀತಿ ಇದೆ. ಇಲ್ಲಿ ಕಲಿತ ಅವರು ಹೆಚ್ಚಾಗಿ ಈಗ ಪೇರೆಂಟ್ಸ್ ಅದರಿಂದ ಅರ್ಧಕ್ಕಷ್ಟು ಮಂದಿ ಊರಲ್ಲಿ ಇದ್ದಾರೆ. ಖಂಡಿತವಾಗಿ ಎಲ್ಲರ ಒಂದು ಸಹಕಾರದಿಂದ ಇನ್ನೂ ಕೂಡ ಏನು ಆಧುನಿಕತೆಗೆ ಹೊಂದಿಕೊಂಡು ಹೊಸ ಶಿಕ್ಷಣ ನೀತಿಗೆ ಹೊಂದಿಕೊಂಡು ನಾವು ನಮ್ಮ ಜೊತೆಗೆ ಮುಂದೆ ಸಾಗಲಿಕ್ಕೆ ನಮ್ಮಿಂದ ಸಾಧ್ಯವಿದೆ. ಒಳ್ಳೆಯ ವಿದ್ಯಾಭ್ಯಾಸ ನೀವು ಕೂಡ ನೀಡುವ ಒಂದು ಧೈರ್ಯ ಆಕಾಂಕ್ಷೆ ನಮಗೆ ಇದೆ ಅಂತ ಹೇಳ್ತಾರೆ. ಓಕೆ. ಈಗ ಶಾಲೆಗಳಾಯ್ತು ಅಥವಾ ಶಿಕ್ಷಣ ಸಂಸ್ಥೆ ಆಯ್ತು, ಚರ್ಚ್ ಆಯ್ತು, ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ನಾವು ಕೇಳೋದಾದ್ರೆ ಎಲ್ಲಿ ಹುಟ್ಟಿರೋದು, ಏನು ಶಿಕ್ಷಣ ಪಡೆದ್ರಿ, ಯಾವ ರೀತಿ? ನಾನು ಹುಟ್ಟಿದ್ದು ಕಾಸರಗೋಡ್ನಲ್ಲಿ. ಅಲ್ಲಿ ಕಾಸರಗೋಡು ಟೌನ್ ಇಂದ ಒಂದು 10 ಕಿಲೋಮೀಟರ್ ಒಳಗೆ ನನ್ನ ಊರು ಮರ್ದಂಬೈಲ್ ಅಂತ. ನಾವು ಪಲ್ಲಂಗನ ಧರ್ಮ ಕೇಂದ್ರಕ್ಕೆ ನಾವು ಅಲ್ಲಿ ಸೇರಿರ್ತೇವೆ. 3ನೇ ಕ್ಲಾಸ್ ತನಕ ನಾನು ಅಲ್ಲಿ ಒಂದು ಕನ್ನಡ ಮೀಡಿಯಂ ಶಾಲೆಯಲ್ಲಿ ಕಲಿತೆ. ಅಲ್ಲಿ ಮಲಯಾಳಂ ಮೀಡಿಯಂ ಹಾಗೂ ಕನ್ನಡ 2 ಥರದ ಶಾಲೆಗಳು ಇವೆ. ಆದರೆ ನಮಗೆ ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಒಂದು ಕನ್ನಡ ಮೀಡಿಯಂ ಶಾಲೆ ಇತ್ತು. ಅಲ್ಲಿ 3ನೇ ತನಕ ಕಲಿತೆ. ನಂತರ ಒಂದು ಸ್ವಲ್ಪ ಕುಟುಂಬದ ಬಡತನದ ಅದು ವಿಚಾರ ಅಂತ ಹೇಳಿ ನನ್ನನ್ನು ಹಾಸ್ಟೆಲ್ಗೆ ಹಾಕಿದ್ರು. ಹಾಗೆ ನಾನು 4ನೇ ತರಗತಿಯಿಂದ 10ನೇ ತರಗತಿ ತನಕ ಈ ಬೆಳ್ತಂಗಡಿ ತಾಲೂಕಿನ ನಾರವಿಯಲ್ಲಿ ಕಲಿತದ್ದು. ಪ್ರೈಮರಿ ಮತ್ತು ಹೈಸ್ಕೂಲ್ ಅಲ್ಲಿ ಹಾಸ್ಟೆಲ್ ಇದ್ದು ಮುಗಿಸಿದೆ. ಅದ ನಂತರ PUC ಸೈಂಟ್ ಅಲೋಷಿಯಸ್ ಕಾಲೇಜಲ್ಲಿ ನಾನು ಮಾಡಿದೆ. ನಂತರ ನಾನು ಗುರು ಆಗ್ಲಿಕ್ಕೆ ಜಾಯಿನ್ ಆಗಿ ಅದೇ ಸಂದರ್ಭದಲ್ಲಿ ಒಂದು ಕಡೆಯಿಂದ ಫಿಲಾಸಫಿ ನಾವು ಕಲಿಯುವಾಗ ಇನ್ನೊಂದು ಕಡೆಯಿಂದ 3 ವರ್ಷ ಮೈಸೂರು ಯೂನಿವರ್ಸಿಟಿಯಲ್ಲಿ ನಮ್ಮ ಡಿಗ್ರಿ ವ್ಯಾಸಂಗವನ್ನು ಮುಗಿಸಿದೆ. ಅದ ನಂತರ ನಮಗೆ ಅನುಭವಕ್ಕೆಲ್ಲ ಇದು ಬೇರೆ ಬೇರೆ ಚರ್ಚೆಗೆ ಕಳಿಸ್ತಾರೆ 1 ವರ್ಷ. ಹಾಗೆ ನಾನು 1 ವರ್ಷ ಬೀದರಲ್ಲಿದ್ದೆ. ಬೀದರ್ ಜಿಲ್ಲೆಯ ಬಾಲ್ಕಿ ಪ್ರಾಂತ್ಯದಲ್ಲಿ 1 ವರ್ಷ ಅಲ್ಲಿ ಸೇವೆ ಮಾಡ್ತಾ ಇದ್ದೆ. ಅದ ನಂತರ ವಿದ್ಯಾಭ್ಯಾಸ ಮುಂದುವರಿಯಿತು. 4 ವರ್ಷ ದೈವಶಾಸ್ತ್ರ, ಥಿಯಾಲಜಿ ಅಂತ ಹೇಳ್ತೇವೆ, ಅದು ಮುಗಿಸಿ 1998ರಲ್ಲಿ ನನ್ನ ದೀಕ್ಷೆ. ಈಗ ನನ್ನ ದೀಕ್ಷೆ ಆಗಿ 27 ವರ್ಷ ಆಗ್ತದೆ. 27 ವರ್ಷ ನೀವು ಸುದೀರ್ಘವಾಗಿ ದೇವರ ಸೇವೆ, ಜನರ ಸೇವೆ ಮಾಡ್ತಾ ಇದ್ದೀರಿ. ಓಕೆ. ಇನ್ನೊಂದು ವಿಚಾರ, ಇಲ್ಲಿನ ಅನೇಕರು ಹೇಳೋದು ಭಾರಿ ಮೃದು ಸ್ವಭಾವದ ವ್ಯಕ್ತಿ ಅವರು ಅಂತ. ಎಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ, ಅದೇ ರೀತಿಯಲ್ಲಿ ಎಲ್ಲರ ಹತ್ರ ಮಾತಾಡುವಾಗ ಭಾರಿ ಮೃದುತ್ವದಿಂದ ಮಾತಾಡ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ. ಅದು ಹೇಗ್ ಸಾಧ್ಯ ಅನ್ನುವಂಥದ್ದು? ಸ್ವಭಾವ ಎಲ್ಲರಿಗೆ ದೇವರು ಕೊಡುವುದು. ಅದು ಮೃದು ಆಗಿರ್ಬೋದು ಅಥವಾ ಕಠಿಣ, ಎಲ್ಲರೂ ಒಂದೇ ಇರ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರಿದ್ರ ಅಂತ ಒಂದು ಲೈಫಲ್ಲಿ ಅರ್ಥ ಇಲ್ಲ. ನನಗೆ ದೇವರು ಒಂದು ಮೃದು ಸ್ವಭಾವ ನೀಡಿದ್ದಾರೆ, ಅದನ್ನು ನಾನು ಪಾಲಿಸ್ತಾ ಬಂದಿದ್ದೇನೆ. ಅದು ಪಾಲಿಸೋದಕ್ಕೋಸ್ಕರ ಪಾಲಿಸುವುದಿಲ್ಲ. ಆದರೆ ನನಗೆ ಜನರನ್ನು ನೋಡುವಾಗ ನನಗೆ ಎಲ್ಲರ ಹತ್ರ ಮಾತಾಡ್ಬೇಕು, ಎಲ್ಲರ ಹತ್ರ ಬೆರೀಬೇಕು. ಸುಮ್ಮನೆ ಮಾತಾಡದೆ ಬರುವ ಅಭ್ಯಾಸ ನನಗಿಲ್ಲ. ಏನಾದರೂ ಹೇಗಿದ್ದೀರಿ, ಹಾಗೆ ಹೇಗೆ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿಕೊಳ್ಳುವುದು ಅದು ಚಿಕ್ಕಂದಿಂದಲೂ ಅಭ್ಯಾಸ. ನಾನು ಕೂಡ ಕಷ್ಟದಿಂದಲೇ ಚಿಕ್ಕಂದಿಂದ ಬೆಳೆದದ್ದು. ಈಗ ಕೂಡ ಜನರನ್ನು ನೋಡುವಾಗ ಅವರ ಕಷ್ಟದ ಪರಿಸ್ಥಿತಿ ಅದು ಅರ್ಥ ಆಗ್ತದೆ. ಶ್ರೀಮಂತರು ಇದ್ರು ಅವರಿಗೆ ಸಮಸ್ಯೆ ಇಲ್ಲ ಅಂತ ಇರುವುದಿಲ್ಲ, ಸಮಸ್ಯೆ ತುಂಬಾ ಇರ್ತದೆ. ಅದನ್ನು ಶ್ರೀಮಂತರು ಬಡವರು ಯಾರೇ ಆಗ್ಲಿ, ಯಾವ ಜಾತಿಯರಾಗ್ಲಿ, ನಾನು ಸಮಯ ಸಿದ್ರೆ ಮತ್ತು ಆದಷ್ಟು ನಾನು ಮಾತಾಡ್ಲಿಕ್ಕೆ ನಾನು ಅಭ್ಯಾಸ ಮಾಡ್ತೀನಿ ಪ್ರೀತಿಯಿಂದ. ಹೌದು. ಓಕೆ. ಇನ್ನೊಂದು ವಿಚಾರ, ವೈಯಕ್ತಿಕ ವಿಚಾರ ಇದು. ನೀವು ಒಳ್ಳೆ ಹಾಡು ಬರಿತೀರಿ, ಒಳ್ಳೆ ಹಾಡು ಹೇಳ್ತೀರಿ ಅನ್ನುವಂಥದ್ದನ್ನು ನಾವು ಕೇಳಿದೀವಿ. ಹೇಗೆ, ಅದು ಹೇಗೆ ಸಾಧ್ಯ? ಅದು ಯಾವ ರೀತಿಯಾಗಿ ಅದು ಕೂಡ ಒಂದು ಪ್ರತಿಭೆಗಳು ಅಂತ ಹೇಳಿದ್ರೆ, ಒಂದು ಒಳ್ಳೆಯ ಸ್ವರ ದೇವರು ಕೊಟ್ಟಿದ್ದಾರೆ. ಅದು ಆವಾಗಿನ ಕಾಲದಲ್ಲಿ ನಮಗೆ ಒಂದು ಅಷ್ಟೊಂದು ಅವಕಾಶ ಇರ್ತಿರ್ಲಿಲ್ಲ ಮುಂದೆ ಬರ್ಲಿ. ಈಗ ನಾವು ಮಕ್ಕಳಿಗೆ ಎಷ್ಟು ಒತ್ತಾಯ ಮಾಡ್ತೇವೆ, ಬನ್ನಿ ಮುಂದೆ ಬನ್ನಿ ಅವಕಾಶ ಕೊಡ್ತೇವೆ. ನಾವೆಲ್ಲ ಕಲಿತಾ ಇರುವಾಗ ಸ್ಟೇಜಿಗೆ ಹೋಗ್ಲಿಕ್ಕೆ ಅವಕಾಶ ಸಿಗುತ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಅದು ಕಾಲ ಆ ತರದ್ದು, ಎಕ್ಸ್ಟ್ರಾ ಆಕ್ಟಿವಿಟೀಸ್ ಎಲ್ಲ ಕಡಿಮೆ ಇತ್ತು. ಆದ್ರೆ ನಾನು ಗುರು ಕಲಿಕೆ ಹೋದ ನಂತರ ನಮ್ಮ ಪ್ರೇಯರ್ನ ವಿಷಯದಲ್ಲಿ ಎಲ್ಲ ನಾವು ಹಾಗೆ ಭಜನೆಗಳನ್ನು ಹಾಡುದು, ಗೀತೆಗಳನ್ನು ಹಾಡುವುದು ಹೀಗೆಲ್ಲ ಇತ್ತು ಆವಾಗ. ಈಗ ಇದ್ದ ಹಾಗೆ ಮೊಬೈಲ್ಸ್ ಎಲ್ಲ ಇರ್ಲಿಲ್ಲ, ಬೇಕಾದಾಗ ಹಾಡು ಡೌನ್ಲೋಡ್ ಮಾಡ್ಲಿಕ್ಕೆ, ಕಾಪಿ ಮಾಡ್ಲಿಕ್ಕೆ ಎಲ್ಲ. ಆಗ ಏನು ಬೇಕಾದ್ರೆ ಎಲ್ಲೋ ಯಾರು ಕಲಿಸಬೇಕು, ಇಲ್ಲಾಂದ್ರೆ ನಾವು ಬರೀಬೇಕು ಅಂತ ಒಂದು ಪರಿಸ್ಥಿತಿ ನನಗೆ ಕೂಡ ಸಿಕ್ಕಿತ್ತು. ಈ ಪ್ರಾರ್ಥನೆ ವಿಧಿಗಳಲ್ಲಿ ಬರೋ ನಾನೇ ಭಕ್ತಿ ಗೀತೆಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ. ಸ್ವರ ಸ್ವಲ್ಪ ಹಾಡ್ಲಿಕ್ಕೆ, ಮತ್ತೆ ಸ್ವಲ್ಪ ಸ್ವಲ್ಪ ಸಂಗೀತ, ಆ ವಿದ್ಯಾಭ್ಯಾಸ ಜೊತೆಗೆ ನಾನು ಸಂಗೀತ ಕೂಡ ಸ್ವಲ್ಪ ಕಲ್ತದ್ದು. ಅದು ಕೂಡ ಇದಕ್ಕೆ
ಅಗತ್ಯ ಬಿತ್ತು. ನನ್ನ ಒಂದು ಅನುಭವ ಏನಂತ ಹೇಳಿದ್ರೆ, ಆಡುವವರು ಬರೆಯೋರು ತುಂಬಾ ಮಂದಿ ಇದ್ದಾರೆ, ಆದ್ರೆ ಅವಕಾಶಗಳು ಸಿಗುವುದು ಕಡಿಮೆ. ನನ್ನ ಒಂದು ನೇಚರ್, ನಾನು ಎಲ್ಲೆಲ್ಲ ಸೇವೆ ಮಾಡಿದ್ದೆ ಅಲ್ಲೆಲ್ಲ ಹೆಚ್ಚಾಗಿ ಟ್ಯಾಲೆಂಟೆಡ್ ವ್ಯಕ್ತಿಗಳು ಇರ್ಲಿಲ್ಲ. ಏನು ಇದ್ರೆ ನಾವೇ ಪ್ರಾಯದ ಈ ಧರ್ಮದಲ್ಲಿ ಬೇರೆ ಶಾಲೆಗಳಲ್ಲಿ ಕೂಡ ನಾನು ಇದ್ದೆ. ಮಕ್ಕಳಿಗೆ ಒಂದು ಹಾಡು ಬೇಕಾಗಿದೆ, ಅದು ಬೇಕಾಗಿದೆ, ಇದು ಬೇಕಾಗಿದೆ, ಪ್ರಾರ್ಥನೆ ಸರಿಸಿದೆ, ಅದೇ ಪೂಜೆ ಗೀತೆಗಳು ಬೇಕಾಗಿದೆ, ಏನು ಸಿಗದ್ರೆ ನಾನೇ ಬರೆಯುತ್ತಿತ್ತು. ಹಾಗೆ ಅದು ಅವಕಾಶಕ್ಕೆ ಅನುಗುಣವಾಗಿ ನಾನು ಹೊಂದಿಕೊಂಡು ಬಂದದ್ದು. ಅದು ಮತ್ತೆ ಇನ್ನೊಂದು ವಿಚಾರದಲ್ಲಿ ಹಾಗೆ ಒಂದು ಪ್ರೊಫೆಷನಲ್ ಆಗಿ ನಾನು ತಗೊಳ್ಳಿಲ್ಲ. ಸಾಮಾನ್ಯವಾಗಿ ನಮ್ಮ ವೀಕ್ಷಕರಿಗೆ ಒಂದು ಯಾವ್ದು ನೀವು ಬರ್ದಿರೋ ಹಾಡು ಹೇಳೋದಾದ್ರೆ ಯಾವ್ದೊಂದು ಇಷ್ಟದಲ್ಲಿ? ನಂದು ಹಾಡು ಹೆಚ್ಚಾಗಿ ಕೊಂಕಣಿಯಲ್ಲಿ, ಅದು ಮತ್ತೆ ಎರಡು ಲೈನ್ ಹಾಡ್ಬೇಕಂತ ಹೇಳಿದ್ರೆ, ಮೋಗ ಸಾಗೋರ ದೇವ್ ಕುಬರ ಜೇಸು ಕ್ರಿಸ್ತ ಸೋಡು ಭಂಡಾರ करगानी वर्नारा सरगा वाट वर्नारा अर्गा 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 जीवदाताರ. ಚೆನ್ನಾಗಿದೆ, ವಾಯ್ಸ್ ತುಂಬಾ ಚೆನ್ನಾಗಿದೆ ನಿಮ್ದು. ನೀವೇ ಬರ್ದಿರೋದು ಇದು? ಹೌದು, ನೀವೇ ಬರ್ದಿರೋದು. ಏನ್ ಅರ್ಥ ಇದು? ಇದು ನಾವು ಪ್ರಭು ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಅಷ್ಟೇ. ಕೃತಜ್ಞತೆ ಅದು ಥೀಮ್ ಅದು. ಓಕೆ, ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಜೊತೆಗೆ ಮಾತುಕತೆಯನ್ನು ಮಾಡಿದ್ರಿ. ನಿಮ್ಮ ಈ ಚರ್ಚಿಗೆ ಸಂಬಂಧಪಟ್ಟ ಹಾಗೆ, ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿ ಕಾರ್ಯಗಳು ಇನ್ನಷ್ಟು ಮುಂದುವರಿಲಿ ಅಂತ ನಾವು ವಿಶ್ವಾಸ. ನಿಮ್ಮ ಸಹಕಾರ ಯಾವಾಗಲೂ ಇರಲಿ. ನಾವು ಇಲ್ಲಿ ಏನು ಮಾಡದಿದ್ರೆ ನಿಮ್ಮ ಸಹಕಾರದಿಂದಲೇ ನಾವು ಮಾಡ್ತೇವೆ. ಅದು ಇಲ್ಲಿ ಉಳಿಬಾರ್ದು, ನೀವು ಪಬ್ಲಿಸಿಟಿ ಕೊಡ್ತೀರಿ. ಹಾಗೆ ಎಲ್ಲ ಕಡೆ ಒಂದು ನ್ಯೂಸ್ ಆಗ್ತದೆ. ಮತ್ತು ಜನರು ಒಂದು ಇಲ್ಲಿ ಹೋದ ಉಜಿರೆ ಅವರ ಅನುಗ್ರಹದವರ ಈಗ ಅಂತ ಹೇಳಿ ಎಲ್ಲಿ ಕೇಳಿದ್ದು, ಅದು ಮೊನ್ನೆ ಮೊಬೈಲ್ ಅಲ್ಲಿ ಬಂದಿತ್ತು, ವಾಟ್ಸಪ್ ಅಲ್ಲಿ ಬಂದಿತ್ತು, ಟಿವಿಯಲ್ಲಿ ಬಂದಿತ್ತು. ನಾನು ಹೇಳ್ತಾ ಇದ್ದೆ ಅಲ್ಲಿ ಒಂದು ಒಳ್ಳೆ ಚಾನೆಲ್ ಇದೆ, ಹಾಗೆಲ್ಲ. ಧನ್ಯವಾದಗಳು. ನಿಮ್ಮ ಹಾರೈಕೆ ನಮ್ಮ ಮೇಲೆ ಇರಬೇಕು. ಫಾದರ್ ಅವರ ಹಾರೈಕೆ ಇದ್ರೇನೆ ಎಲ್ಲರಿಗೂ ಒಳ್ಳೆದಾಗುತ್ತೆ. ಥ್ಯಾಂಕ್ ಯು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. ನೀವು ಮನೆ ಅಥವಾ ಕಟ್ಟಡ ನಿರ್ಮಿಸುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮನೆಗೆ ಅಥವಾ ಕಟ್ಟಡಕ್ಕೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಒಂದೇ ಸೂರಿನಡಿಯಲ್ಲಿ ನಿಮಗೆ ಸಿಗುತ್ತೆ. ಹೌದು, ಮಡಂತ್ಯಾರಿನ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಗತಿ ಎಂಟರ್ಪ್ರೈಸಸ್ 25 ವರ್ಷಗಳಿಂದ ಸೇವೆ ನೀಡುತ್ತಾ ಜನರ ಹೃದಯ ಗೆದ್ದಿರುವ ಕಟ್ಟಡ ಸಾಮಗ್ರಿಗಳ ಮಳಿಗೆಯಾಗಿದೆ. ACC, ಅಲ್ಟ್ರಾಟೆಕ್, ರಾಮ್ಕೋ, JSW ಮುಂತಾದ 5 ಬ್ರ್ಯಾಂಡ್ನ ಸಿಮೆಂಟ್ಗಳು, ಟಾಟಾ, JSW, ವಿಸಾಕ ಮುಂತಾದ ಕ್ವಾಲಿಟಿ ರೂಫಿಂಗ್ ಶೀಟ್ಗಳು, ಕನಿಷ್ಠ 2 ಬ್ರ್ಯಾಂಡ್ನ ಕಬ್ಬಿಣದ ಸರಳುಗಳು, ಏಷ್ಯನ್ ಪೇಂಟ್ಸ್, ಅಪೋಲೋ ಪೇಂಟ್ಸ್, ಬಿರ್ಲಾ ಓಪುಸ್ ಮುಂತಾದ 4 ಬ್ರ್ಯಾಂಡ್ನ ಪೇಂಟ್ಗಳು, ಜಾಕ್ವಾರ್, ಸಿಂಪೋಲ್, ಜಲ್, ಪೆರಿವೇರ್, ಹಿಂಡ್ವೇರ್ ಮುಂತಾದ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಬಾತ್ರೂಮ್ ಫಿಟ್ಟಿಂಗ್ಗಳು, ಇಂತಹ ಹಲವು ಬ್ರ್ಯಾಂಡ್ಗಳು ಒಂದೇ ಕಡೆ ಲಭ್ಯವಿರುವ ಪ್ರಗತಿ ಎಂಟರ್ಪ್ರೈಸಸ್ಗೆ ಹೊಸ ಸೇರ್ಪಡೆ ಕ್ರಿಯಾನ್ಸ ಟೈಲ್ಸ್. ನಿಮ್ಮ ಅಭಿರುಚಿ, ಆಸಕ್ತಿಗೆ ಅನುಗುಣವಾಗಿ 100 ಡಿಸೈನ್ಸ್ಗಳು, ಅತ್ಯುತ್ತಮ ಗುಣಮಟ್ಟದ ಟೈಲ್ಸ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ. ಪ್ರಗತಿ ಎಂಟರ್ಪ್ರೈಸಸ್, ಮುಡಂತ್ಯಾರ್. ಫೋನ್ ನಂಬರ್ 9008977047 7090086121.